ಹಲೋ ಎವ್ರಿವಾನ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ವರ್ಗ ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 1. ಒಂದು ವರ್ಗ ಸಮೀಕರಣದ ಆದರ್ಶ ರೂಪ. ಆಪ್ಷನ್ ಎ ax² + bx = 0. ಆಪ್ಷನ್ ಬಿ ax² + bx + c = 0. ಆಪ್ಷನ್ ಸಿ ax² + bx = c. ಆಪ್ಷನ್ ಡಿ ax² + b + c = 0. ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪವಾಗಿರುವಂಥದ್ದು ax² + bx + c = 0 ಅಂತ ಹೇಳುವಂತಹ ಸಮೀಕರಣ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 2. ಇವುಗಳಲ್ಲಿ ವರ್ಗ ಸಮೀಕರಣ ಯಾವುದು? ಆಪ್ಷನ್ ಎ x² + 3x = x² - 5. ಆಪ್ಷನ್ ಬಿ x + 3y = -5. ಆಪ್ಷನ್ ಸಿ x² + 2x = 2. ಆಪ್ಷನ್ ಡಿ x + 3/x = x. ಈ ಕೊಟ್ಟಂತಹ 4 ಆಪ್ಷನ್ಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಮಗೆ ತಿಳಿದಿರುವಂತಹ ವಿಷಯ ಏನಂತ ಹೇಳಿದರೆ, ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0. ಈ ಆದರ್ಶ ರೂಪಕ್ಕೆ ಸಮನಾದಂಥ ವರ್ಗ ಸಮೀಕರಣವನ್ನು ಕಂಡು ಹಿಡಿದುಬಿಟ್ರೆ ಅದುವೇ ಸರಿಯಾದಂಥ ಉತ್ತರ ಆಗ್ತದೆ. ಇಲ್ಲಿ ನೋಡಿ, ಈ ಎ ಅಂತ ಹೇಳುವಂಥದ್ದು 0 ಆಗಿರಬಾರ್ದು. ಇಲ್ಲಿ ಈಗ x² ಮತ್ತು x² ಎರಡು ಬದಿಯಲ್ಲಿರುವಾಗ ಒಂದನ್ನೊಂದು ಹೊಡೆದು ಹೋಗುವಾಗ ನಮಗೆ ಸಿಗುವಂಥದ್ದು 3x = -5. ಅದು ವರ್ಗ ಸಮೀಕರಣ ಅಲ್ಲ. ಇನ್ನು ಎರಡನೆಯದರಲ್ಲಿ ನೋಡಿದರೆ x² ಅಂತ ಹೇಳುವಂತಹ ಟರ್ಮೇ ಇಲ್ಲ, ಹಾಗಾಗಿ ಬಿ ಕೂಡ ಅಲ್ಲ. ಸಿ ಅಲ್ಲಿ ನೋಡಿ ax² + bx + c ಅದೇ ರೂಪದಲ್ಲಿ ಇದೆ. ax² + 2x - 2 = 0 ಅಂತ ಹೇಳುವಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇರುವಂಥದ್ದು. ಹಾಗಾಗಿ ಸಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಡಿ ಅನ್ನು ಕೂಡ ನೋಡ್ಕೊಳ್ಳಿ. ಇಲ್ಲಿ ನಾವು ಎಕ್ಸ್ನಿಂದ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರಲ್ಲಿರುವ ಎಕ್ಸ್ ಅನ್ನು ತೆಗಿಲಿಕ್ಕೋಸ್ಕರ ಎಕ್ಸ್ನಿಂದ ಗುಣಿಸಿದರೆ x² + 3 = x² ಆಯಿತು. x² ಕ್ಯಾನ್ಸಲ್ ಆಗಿ ಹೋದಾಗ 3 ಉಳಿಯುವಂಥದ್ದು. ಹಾಗಾಗಿ ಪ್ರಶ್ನೆ ಸಂಖ್ಯೆ 2ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 3. ಇವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲೂ ಅಷ್ಟೇ ಆದರ್ಶ ರೂಪ ax² + bx + c = 0. ಅದಕ್ಕೆ ಸರಿ ಹೊಂದದೇ ಇರುವಂತಹ ಸಮೀಕರಣವನ್ನು ನಾವು ಹುಡುಕಿ ತೆಗೆದುಬಿಟ್ರೆ ಅದು ವರ್ಗ ಸಮೀಕರಣ ಅಲ್ಲದೇ ಇರುವಂತಹ ಸಮೀಕರಣ ಆಗ್ತದೆ. ಮೊದಲನೇದು ನೋಡಿ, ax² + bx + c ರೂಪದಲ್ಲಿದೆ, ಹಾಗಾಗಿ ಇದು ವರ್ಗ ಸಮೀಕರಣ ಹೌದು. ಎರಡನೇದು ನೋಡಿ, x² ಒಂದನ್ನೊಂದು ಹೊಡೆದು ಹಾಕಿದರೆ ಇರುವಂಥದ್ದು x = 3, ಹಾಗಾಗಿ ಇದು ಒಂದು ವರ್ಗ ಸಮೀಕರಣ ಅಲ್ಲ. ಇನ್ನು ಆಪ್ಷನ್ ಸಿ ನೋಡಿದರೆ ಇದು x² + 2x + 2 = 0 ಅಂತ ಹೇಳುವಂಥದ್ದು ಆದರ್ಶ ರೂಪಕ್ಕೆ ಸಮನಾಗಿರುವಂಥದ್ದು. ಆಪ್ಷನ್ ಡಿ ಅಷ್ಟೇ, ಎಕ್ಸನ್ನು ಡಿನೋಮಿನೇಟರ್ ಅಂದರೆ ಛೇದದಲ್ಲಿ ಇರುವಂತಹ ಎಕ್ಸ್ ಅನ್ನು ತೆಗಿಲಿಕ್ಕೋಸ್ಕರ ನಾನು ಎಕ್ಸ್ನಿಂದ ಗುಣಿಸಿದರೆ x² + 2 = 5x ಅಂತ ಹೇಳುವಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪದಕ್ಕೆ ಸಮವಾಗಿರುವಂಥದ್ದು. ಹಾಗಾಗಿ ಆಪ್ಷನ್ ಎ, ಸಿ ಮತ್ತು ಡಿ ವರ್ಗ ಸಮೀಕರಣವಾಗಿದೆ. ಆಪ್ಷನ್ ಬಿ ವರ್ಗ ಸಮೀಕರಣ ಅಲ್ಲ. ನಮಗೆ ಕೇಳಿರುವಂಥದ್ದು ಯಾವುದು ವರ್ಗ ಸಮೀಕರಣ ಅಲ್ಲ ಅಂತ ಹೇಳಿ, ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗ್ತದೆ. ಪ್ರಶ್ನೆ ಸಂಖ್ಯೆ 4. x² + 3 × x - 1 = -5. ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ax² + bx + c = 0 ರೂಪದಲ್ಲಿ ಬರಿಬೇಕು. ಏನು ಮಾಡಿ, ಈ 3ಅನ್ನು ಒಳಗಡೆ ಗುಣಿಸ್ಕೊಳ್ಳಿ. ಆಗೇನಾಯಿತು, x² + 3x - 3 = -5 ಆಯಿತು. ಇದನ್ನು ಮತ್ತೆ ನಾವು ರಿಅರೇಂಜ್ ಮಾಡಿ ಬರ್ಕೊಂಡ್ರೆ x² + 3x - 3 + 5 = 0 ಅಂತಾಯಿತು. ಇನ್ನೂ ಸಿಂಪ್ಲಿಫೈ ಮಾಡ್ತಾ ಹೋದರೆ x² + 3x - 3 + 5 ಅಂತ ಹೇಳಿದರೆ +2 = 0. ಕೊಟ್ಟಂತಹ 4 ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನಮಗೆ ಬಂದಂತಹ ಈಕ್ವೇಷನ್ ಆಪ್ಷನ್ ಬಿ ಯಲ್ಲಿದೆ. x² + 3x + 2 = 0. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 5. x = x2 - 5 ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ x - 5 ನಾನು x + 5 = x2 ಅಂತ ಹೇಳಿ ಬರ್ಕೊಂಡೆ. ಈ x ಅನ್ನು
ಎಡಬದಿಗೆ ಗುಣಿಸಿಕೊಂಡರೆ ಎಕ್ಸ್ ಸ್ಕ್ವೇರ್ ಕೂಡಿಸು 5x ಸಮ 2 ಅಂಥೇಳಿ ಆಯಿತು. ಇದನ್ನೇ ಎಕ್ಸ್ ಸ್ಕ್ವೇರ್ ಕೂಡಿಸು 5x ಮೈನಸ್ 2 ಸಮ 0 ಅಂಥೇಳಿ ಬರ್ಕೊಳ್ಬೋದು. ಇದೀಗ ನಮ್ಮ ಆದರ್ಶ ರೂಪಕ್ಕೆ ತಂದಾಗಿದೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0 ಅಂತ ಹೇಳುವಂಥದ್ದು ವರ್ಗ ಸಮೀಕರಣದ ಆದರ್ಶ ರೂಪ. ಆ ಆದರ್ಶ ರೂಪವನ್ನು ಈ ವರ್ಗ ಸಮೀಕರಣ ಹೋಲ್ತಾ ಇದೆ. ಹಾಗಾಗಿ ಸರಿಯಾದಂಥ ಉತ್ತರ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 2 ಸಮ 0. ಆಪ್ಷನ್ ಎ ಸರಿಯಾದಂಥ ಉತ್ತರ. ಇಲ್ಲಿ ಅಥವಾ ನೀವು ಡೈರೆಕ್ಟಾಗಿ ಎಕ್ಸ್ನಿಂದ ಗುಣಿಸಿಕೊಂಡು ಕೂಡ ಇದೇ ಈಕ್ವೇಷನನ್ನು ಪಡೆದುಕೊಳ್ಬೋದು. ಪ್ರಶ್ನೆ ಸಂಖ್ಯೆ 6. 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 72 ಆಗಿದೆ. ಈ ಹೇಳಿಕೆಯ ವರ್ಗ ಸಮೀಕರಣದ ರೂಪ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನಾವು 2 ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ವರ್ಗವನ್ನು ತೆಗೆದುಕೊಳ್ತಾ ಇದ್ದೇವೆ, ಅವುಗಳ ಮೊತ್ತ. ಈಗ 2 ಸ್ವಾಭಾವಿಕ ಕ್ರಮಾನುಗತ ಸಂಖ್ಯೆಗಳನ್ನು ನಾನು ಎಕ್ಸ್ ಮತ್ತು ಎಕ್ಸ್ ಕೂಡಿಸು 1 ಅಂಥೇಳಿ ತಗೊಳ್ತೇನೆ. ಅವುಗಳ ವರ್ಗಗಳ ಮೊತ್ತ 72 ಆಗಿರುವಂಥದ್ದು. ಮೊದಲನೇ ಸಂಖ್ಯೆಯ ವರ್ಗ ಅಂದರೆ ಎಕ್ಸ್ ಸ್ಕ್ವೇರ್ ಆಯಿತು. ಕ್ರಮಾನುಗತ ಅಂದರೆ ಅದರ ನಂತರದ ಸಂಖ್ಯೆ ಎಕ್ಸ್ ಕೂಡಿಸು 1, ಅದರ ವರ್ಗ ಅವೆರಡನ್ನೂ ಕೂಡಿಸಿರುವಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಮೊತ್ತ 72. ಇದುವೇ ಸರಿಯಾದಂಥ ಉತ್ತರ. ಈ ಸಮೀಕರಣವನ್ನು ನಾವು ಆಪ್ಷನ್ ಸಿ ಯಲ್ಲಿ ಕಾಣ್ತೇವೆ. ಹಾಗಾಗಿ ಸಿ ಸರಿಯಾದಂಥ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 7. 2 ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ವರ್ಗದ ಮೊತ್ತ 172 ಆಗಿದೆ. ಈ ಹೇಳಿಕೆಯ ವರ್ಗ ಸಮೀಕರಣದ ರೂಪ. 6ನೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆ. ಈಗ ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ಕೇಳಿದ್ದಾರೆ. ಬೆಸ ಸಂಖ್ಯೆಗಳು ಅಂತ ಹೇಳಿದರೆ 1, 3, 5, 7 ಈ ರೀತಿಯಾಗಿ ಹೋಗ್ತದೆ. ಇಲ್ಲಿ ನೀವು ನೋಡ್ಬೋದು, ಒಂದು ಸಂಖ್ಯೆನ ನಾನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಅದರ ನಂತರದ ಬೆಸ ಸಂಖ್ಯೆ ಬರೀಲಿಕ್ಕೆ ನಾನು ಎಕ್ಸ್ ಕೂಡಿಸು 2 ಮಾಡಬೇಕು, ಸರಿ ಅಲ್ವಾ? ಹಾಗಾಗಿ 2 ಕ್ರಮಾನುಗತ ಬೆಸ ಸ್ವಾಭಾವಿಕ ಸಂಖ್ಯೆಗಳ ವರ್ಗ. ಹಾಗಾಗಿ ಎಕ್ಸ್ ಸ್ಕ್ವೇರ್ ಮತ್ತು ಎಕ್ಸ್ ಪ್ಲಸ್ 2ರ ಸ್ಕ್ವೇರ್ ಇವುಗಳ ಮೊತ್ತ ಕೂಡಿಸು ಎಷ್ಟು ಮೊತ್ತ ಅಂತ ಹೇಳಿದರೆ 172. ಹಾಗಾಗಿ ನಮಗೆ ಬೇಕಾಗಿರುವಂತಹ ವರ್ಗ ಸಮೀಕರಣ ಇದು. ಎಕ್ಸ್ ಸ್ಕ್ವೇರ್ ಕೂಡಿಸು ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಸಮ 172. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 8. ಒಂದು ಧನ ಪೂರ್ಣಾಂಕ ಸಂಖ್ಯೆ ಮತ್ತು ಅದರ ವ್ಯುತ್ಕ್ರಮಗಳ ವ್ಯತ್ಯಾಸ 5 ಆಗಿದೆ. ಈ ಹೇಳಿಕೆಯ ವರ್ಗ ಸಮೀಕರಣದ ರೂಪ. ಆಪ್ಷನ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 1 = 0. ಆಪ್ಷನ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 = 0. ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 1 = 0. ಆಪ್ಷನ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 5 = 0. ಒಂದು ಧನ ಪೂರ್ಣಾಂಕ ಸಂಖ್ಯೆ, ಅದನ್ನು ನಾನು ಎಕ್ಸ್ ಅಂತ ಹೇಳಿ ತಗೊಳ್ತೇನೆ. ಹಾಗೆ ಅದರ ವ್ಯುತ್ಕ್ರಮ ಅಂತ ಹೇಳಿದರೆ 1/x, ಎಕ್ಸನೇ 1 ಅಂತ ಹೇಳುವಂಥದ್ದು ಅದರ ವ್ಯುತ್ಕ್ರಮ ಆಗ್ತದೆ. ಇವುಗಳ ಎರಡರ ನಡುವಿನ ವ್ಯತ್ಯಾಸ 5 ಆಗಿದೆ. ಸಂಖ್ಯೆ ಎಕ್ಸ್, ಅದರ ವ್ಯುತ್ಕ್ರಮ 1/x ಅಂದರೆ ಎಕ್ಸನೇ 1, ಆ ವ್ಯತ್ಯಾಸ 5. ಇದರ ವರ್ಗ ಸಮೀಕರಣದ ರೂಪವನ್ನು ಬರಿಬೇಕು. ಎಕ್ಸ್ನಿಂದ ಗುಣಿಸುತ್ತಿದ್ದೇನೆ. ಎಕ್ಸ್ನಿಂದ ಗುಣಿಸಿ, ಹಾಗೆ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸಮ 5x ಅಂತ ಆಯಿತು. ಇದನ್ನೇ ರಿಅರೇಂಜ್ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 1 = 0. ಎಕ್ಸ್ ಸ್ಕ್ವೇರ್ ಮೈನಸ್ 5x ಮೈನಸ್ 1 = 0. ಆಪ್ಷನ್ ಎ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 9. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಸಮ 0 ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸುವಾಗ ಪ್ಲಸ್ 3x ಅನ್ನು ಇವುಗಳಲ್ಲಿ ಯಾವ ರೀತಿ ವಿಸ್ತರಿಸಿ ಬರೆಯಬೇಕು ಅಂಥೇಳಿ ಕೊಟ್ಟಿರುವಂತಹ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸುವಾಗ ಎ ಮತ್ತು ಸಿ ಟರ್ಮ್ಗಳನ್ನು ಗುಣಿಸಿಕೊಂಡು ಅವುಗಳ ಅಪವರ್ತನವನ್ನು ನಾವು ಕೂಡಿಸುವಾಗ ಅಥವಾ ಕಳೆಯುವಾಗ ನಮಗೆ ಮಧ್ಯದ ಟರ್ಮ್ ಅಂದರೆ ಪದ ಸಿಗುವಂಥ ರೀತಿಯಲ್ಲಿ ನಾವು ಅಪವರ್ತನವನ್ನು ಬರೆದುಕೊಳ್ಬೇಕು. ಇಲ್ಲಿ ಗುಣಿಸಿಕೊಂಡಾಗ ನಮಗೆ ಸಿಗುವಂಥದ್ದು ಮೈನಸ್ 10x². ಆ ಅಪವರ್ತನಗಳನ್ನು ಕೂಡಿಸಿಕೊಂಡಾಗ ಅಥವಾ ಕಳೆದಾಗ ನಮಗೆ 3x ಸಿಗಬೇಕು. ಇಲ್ಲಿ 5
ಮತ್ತು 2 ಗುಣಿಸಿದಾಗ 5x ಮತ್ತು 2x ಗುಣಿಸಿದಾಗ ನಮಗೆ 10 ಸಿಗ್ತದೆ. ಆದರೆ -10 ಸಿಗಬೇಕು. ಹಾಗಾಗಿ ನಾನು +5 -2 ಅಂತ ಹೇಳಿ ಬರ್ಕೊಳ್ತೇನೆ. +5x ಗುಣಿಸು -2x ಅಂತ ಹೇಳಿದರೆ -10x² ಆಯಿತು. ಈಗ +5x ಮತ್ತು -2x ಕೂಡಿಸಿದಾಗ ನಮಗೆ +3x ಸಿಗ್ತದೆ. ಸೊ ಈ ರೀತಿಯಾಗಿ ನಾವು 3x ಇಲ್ಲಿ ಬರ್ಕೊಳ್ಬೋದು. +5x -2x ಅಂತ ಹೇಳಿ ನಾವು 3x ಬರೆದುಕೊಂಡ್ರೆ ಅಪವರ್ತನ ವಿಧಾನದಿಂದ ಬಿಡಿಸುವಾಗ ನಾವು ಸಮೀಕರಣವನ್ನು x² ಕೂಡಿಸು 5x ಕಳೆ 2x -10 = 0 ಅಂತ ಹೇಳಿ ಬರ್ಕೊಳ್ತೇವೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 10. x + 3 ಗುಣಿಸು x - 5 = 0 ವರ್ಗ ಸಮೀಕರಣದ ಮೂಲಗಳು. ಈ ರೀತಿಯಾಗಿ ವರ್ಗ ಸಮೀಕರಣವನ್ನು ಕೊಟ್ಟಾಗ ಅದರ ಮೂಲಗಳು x + 3 = 0 ಅಥವಾ x - 5 = 0 ಆಗಿರ್ತದೆ. x + 3 = 0 ಅಂದರೆ x ಬೆಲೆ -3 ಆಯಿತು. ಅಥವಾ x - 5 = 0 ಅಂತ ಹೇಳಿದರೆ x ಬೆಲೆ 5 ಆಯಿತು. ಹಾಗಾಗಿ x ಅಂತ ಹೇಳಿದರೆ -3 ಅಥವಾ 5. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗಿರ್ತದೆ. -3 ಅಥವಾ 5 ಕೊಟ್ಟಂತಹ ವರ್ಗ ಸಮೀಕರಣದ ಮೂಲಗಳಾಗಿರ್ತವೆ. ಪ್ರಶ್ನೆ ಸಂಖ್ಯೆ 11. x² - 5x + 6 = 0 ವರ್ಗ ಸಮೀಕರಣದ ಮೂಲಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಪವರ್ತನ ವಿಧಾನದ ಮೂಲಕ ಸುಲಭವಾಗಿ ಕೊಟ್ಟಂತಹ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಬೋದು. ಇಲ್ಲಿ ನೋಡಿ, ax² ಮತ್ತು c ಪದಗಳನ್ನು ಗುಣಿಸಿಕೊಂಡಾಗ ನಮಗೆ 6x² ಅಂತ ಹೇಳಿ ಸಿಗ್ತದೆ. ಮಧ್ಯದ ಪದ ಅದು -5x. ಅಪವರ್ತನಗಳನ್ನು ಬರೆದುಕೊಂಡ್ರೆ 3 2 6 3x ಹಾಗೆ 2x ಅಂತ ಹೇಳಿ ಬರ್ಕೊಂಡೆ. -5x ಬರಬೇಕು, ಗುಣಿಸಿಕೊಂಡಾಗ +6x² ಬರಬೇಕು. ಹಾಗಾಗಿ -3x -2x ಅಂತ ಹೇಳಿ ಬರ್ಕೊಂಡೆ. ಈಗ ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ತುಂಬ ಸುಲಭ. ಎಯ ಬೆಲೆ ಇಲ್ಲಿ ಒಂದೇ ಆಗಿರುವ ಕಾರಣ ಜಸ್ಟ್ ಇವುಗಳ ಚಿಹ್ನೆಯನ್ನು ಬದಲಾಯಿಸಿಕೊಂಡ್ರೆ ಆಯಿತು. ಹಾಗಾಗಿ ಈ ವರ್ಗ ಸಮೀಕರಣದ ಮೂಲ 3 ಅಥವಾ 2. ಸರಿಯಾದಂಥ ಉತ್ತರ ಆಪ್ಷನ್ ಎ. ಅದೇ ಇಲ್ಲಿ ಎಯ ಬೆಲೆ 1ರ ಬದಲು ಬೇರೆ ಏನಾದರೂ ಇದ್ದಲ್ಲಿ ಇಲ್ಲಿ ಸಿಕ್ಕಿದಂತಹ ಸಂಖ್ಯೆಗಳನ್ನು ಎಯಿಂದ ಭಾಗಿಸಿಕೊಂಡ್ರೆ ನಮಗೆ ಮೂಲಗಳು ಸಿಗ್ತವೆ. ಪ್ರಶ್ನೆ ಸಂಖ್ಯೆ 11ರ ಸರಿಯಾದ ಉತ್ತರ ಆಪ್ಷನ್ ಎ, ಮೂಲಗಳು 3 ಅಥವಾ 2. ಪ್ರಶ್ನೆ ಸಂಖ್ಯೆ 12. x² - 6x + 9 = 0 ವರ್ಗ ಸಮೀಕರಣದ ಮೂಲಗಳು. ಇದನ್ನು ಕೂಡ ಅದೇ ರೀತಿಯಲ್ಲಿ ಮಾಡ್ಕೊಳ್ತೇನೆ. ax² ಮತ್ತು c ಟರ್ಮ್ಗಳನ್ನು ಗುಣಿಸಿಕೊಂಡಾಗ ನಮಗೆ ಸಿಗುವಂಥದ್ದು 9x². ಮಧ್ಯದ ಪದ -6x. ಅಪವರ್ತನಗಳನ್ನು ಬರೆದುಕೊಂಡ್ರೆ 3 3 9, ಹಾಗಾಗಿ 3x × 3x ವಿ ಗೆಟ್ 9x². 9x² ಸಿಕ್ಕಿದೆ. ಆದರೆ -6x ಬೇಕು, ಹಾಗಾಗಿ -3x -3x. ಈಗ ಇವುಗಳ ಮೂಲವನ್ನು ಬರೆಯುವುದಾದರೆ +3 ಅಥವಾ +3. ಜಸ್ಟ್ ಇಲ್ಲಿ ಈ ಸಂಖ್ಯೆಯ ಚಿಹ್ನೆಗಳನ್ನು ಬದಲಾಯಿಸಿಕೊಂಡ್ರೆ ಆಯಿತು. ಸುಲಭದಲ್ಲಿ ನಮಗೆ ಮೂಲಗಳು ಸಿಗ್ತವೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 13. ax² + bx + c = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ. ಈ ಸೂತ್ರ x = -b ± √b² - 4ac / 2a ಅಂತ ಹೇಳುವಂತಹ ಸೂತ್ರ. ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಸರಿಯಾದಂತಹ ಆಪ್ಷನ್ ಅದು ಆಪ್ಷನ್ ಬಿ. x = -b ± √b² - 4ac / 2a. ಪ್ರಶ್ನೆ ಸಂಖ್ಯೆ 14. x² - 5x + 1 = 0 ವರ್ಗ ಸಮೀಕರಣದ ಮೂಲಗಳು. ಇಲ್ಲಿ a ಅಂತ ಹೇಳಿದರೆ ಅದರ ಬೆಲೆ 1, b ಯ ಬೆಲೆ -5 ಹಾಗೆ c ಯ ಬೆಲೆ 1. ಈಗ ನಾವು x = -b ± √b² - 4ac / 2a. ಈ ಸೂತ್ರದಲ್ಲಿ ಕೊಟ್ಟಂತಹ ಬೆಲೆಗಳನ್ನು ಹಾಕಿಕೊಂಡ್ರೆ x = -b ಅಂದರೆ -5 ± b² ಅಂತ ಹೇಳಿದರೆ -5ರ ಸ್ಕ್ವೇರ್ 25 ಆಯಿತು. -4ac
4 ಗುಣಿಸು ಎ ಅಂದರೆ 1 ಗುಣಿಸು ಸಿ ಅಂತ ಹೇಳಿದರೆ 1 ಕಳೆ 4 ಭಾಗಿಸು 2a 2a ಅಂತ ಹೇಳಿದರೆ 2 ಗುಣಿಸು 1 ಅಂದರೆ 2 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 5 ಪ್ಲಸ್ ಆರ್ ಮೈನಸ್ 25ರಿಂದ 4 ಕಳೆದರೆ 21 ಭಾಗಿಸು 2. ಹಾಗಾಗಿ ಮೂಲ x is equal to 5 plus or minus square root of 21 divided by 2 ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 15 x ಸ್ಕ್ವೇರ್ ಮೈನಸ್ 5 ಸಮ 0 ವರ್ಗ ಸಮೀಕರಣದ ಮೂಲಗಳು. x ಸ್ಕ್ವೇರ್ ಮೈನಸ್ 5 ಸಮ 0 ಅಂತ ಹೇಳೋದನ್ನು ನಾನು x ಸ್ಕ್ವೇರ್ ಸಮ 5 ಅಂತ ಹೇಳಿ ಬರ್ಕೊಳ್ಬಹುದು. ಹಾಗಾಗಿ x ಅಂತ ಹೇಳಿದರೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 16 x ಸ್ಕ್ವೇರ್ ಮೈನಸ್ 25 ಸಮ 0 ವರ್ಗ ಸಮೀಕರಣದ ಮೂಲಗಳು. x ಸ್ಕ್ವೇರ್ ಮೈನಸ್ 25 ಸಮ 0 ಅಂತ ಹೇಳುವುದನ್ನು x ಸ್ಕ್ವೇರ್ ಸಮ 25 ಅಂತ ಹೇಳಿ ಬರ್ಕೊಳ್ಬಹುದು. ಹಾಗಾದಾಗ ಎಕ್ಸಿನ ಬೆಲೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25 ಅದು ಪ್ಲಸ್ ಆರ್ ಮೈನಸ್ 5. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ. ಪ್ರಶ್ನೆ ಸಂಖ್ಯೆ 17 9x ಸ್ಕ್ವೇರ್ ಮೈನಸ್ 25 ಸಮ 0 ವರ್ಗ ಸಮೀಕರಣದ ಮೂಲಗಳು. ಈ ಕೊಟ್ಟಂತಹ ಸಮೀಕರಣದ ಪ್ರಕಾರ 9x ಸ್ಕ್ವೇರ್ ಅಂತ ಹೇಳಿದರೆ 25 ಅಂತ ಹೇಳಿ ಬರ್ಕೊಳ್ಬಹುದು. ಹಾಗಾಗಿ x ಸ್ಕ್ವೇರ್ ಅಂತ ಹೇಳಿದರೆ 25 ಭಾಗಿಸು 9. x ಸ್ಕ್ವೇರ್ ಇಂದ ನಾವು ಎಕ್ಸನ್ನು ಕಂಡುಹಿಡಲಿಕ್ಕೆ ವರ್ಗ ಮೂಲವನ್ನು ತೆಗಿಬೇಕು. ಸ್ಕ್ವೇರ್ ರೂಟ್ ಆಫ್ 25/9. ಹಾಗಾಗಿ ಎಕ್ಸಿನ ಬೆಲೆ ಅಂದರೆ ವರ್ಗ ಸಮೀಕರಣದ ಮೂಲಗಳು ಅದು ಪ್ಲಸ್ ಆರ್ ಮೈನಸ್ 3/5 ಪ್ಲಸ್ ಆರ್ ಮೈನಸ್ 5/3 ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 18 x ಸ್ಕ್ವೇರ್ ಮೈನಸ್ 2x ಸಮ 0 ವರ್ಗ ಸಮೀಕರಣದ ಮೂಲಗಳು. x ಸ್ಕ್ವೇರ್ ಮೈನಸ್ 2x ಸಮ 0 ಅಂತಿರುವಂಥ ಸಮೀಕರಣದಲ್ಲಿ ನಾನು ಎಕ್ಸನ್ನು ಕಾಮನ್ ಆಗಿ ಹೊರಗಡೆ ತಗೊಂಡ್ರೆ ನಾನು ಅದನ್ನು x ಮೈನಸ್ 2 ಸಮ 0 ಅಂತ ಹೇಳಿ ಬರಿಬೋದು. ಹಾಗಾಗಿ ಇಲ್ಲಿ x ಅಂದರೆ 0 ಅಥವಾ x ಮೈನಸ್ 2 ಅಂತ ಹೇಳಿದರೆ 0, x ಮೈನಸ್ 2 0 ಅಂತ ಹೇಳಿದರೆ x ಅಂತ ಹೇಳಿದರೆ 2 ಅಂತ ಆಯಿತು. ಹಾಗಾಗಿ ಈ ವರ್ಗ ಸಮೀಕರಣದ ಮೂಲಗಳು x ಅಂದರೆ 0 ಅಥವಾ 2. ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 19 ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ವರ್ಗ ಸಮೀಕರಣದ ಶೋಧಕವು. ವರ್ಗ ಸಮೀಕರಣವನ್ನು ಅದರ ಸಾಮಾನ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ಶೋಧಕ ಏನು ಅಂತ ಹೇಳಿ ಕೇಳಿದ್ದಾರೆ. ವರ್ಗ ಸಮೀಕರಣದ ಶೋಧಕವನ್ನು ನಾವು b ಸ್ಕ್ವೇರ್ ಮೈನಸ್ 4ac ಅಂತ ಹೇಳಿ ಬರಿತೇವೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ. ವರ್ಗ ಸಮೀಕರಣದ ಶೋಧಕ b ಸ್ಕ್ವೇರ್ ಕಳೆ 4ac. ಪ್ರಶ್ನೆ ಸಂಖ್ಯೆ 20 x ಸ್ಕ್ವೇರ್ ಕಳೆ 3x ಕೂಡಿಸು 1 ಸಮ 0 ವರ್ಗ ಸಮೀಕರಣದ ಶೋಧಕದ ಬೆಲೆಯು. ಈಗಾಗಲೇ ನಾವು ನೋಡಿದ್ದೇವೆ ವರ್ಗ ಸಮೀಕರಣದ ಶೋಧಕ ಅಂತ ಹೇಳಿದರೆ b ಸ್ಕ್ವೇರ್ ಮೈನಸ್ 4ac. ಈಗ ಕೊಟ್ಟಂತಹ ಸಮೀಕರಣದಲ್ಲಿ b ಅಂತ ಹೇಳಿದರೆ -3, a ಅಂತ ಹೇಳಿದರೆ 1, c ಅಂತ ಹೇಳಿದರೆ 1. ಸಾಮಾನ್ಯ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಸಮ 0. ಇದನ್ನು ಉಪಯೋಗಿಸಿಕೊಂಡು ಎ ಬಿ ಮತ್ತು ಸಿಯ ಬೆಲೆಯನ್ನು ಬರ್ಕೊಂಡಿದ್ದೇವೆ. ಈಗ b ಸ್ಕ್ವೇರ್ ಕಳೆ 4ac ಅದರ ಬೆಲೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. b ಸ್ಕ್ವೇರ್ ಅಂತ ಹೇಳಿದರೆ -3ರ ಸ್ಕ್ವೇರ್ ಕಳೆ 4 ಗುಣಿಸು a ಗುಣಿಸು c 4 ಗುಣಿಸು 1 ಗುಣಿಸು 1 -3ರ ಘಾತ 2 ಅಂತ ಹೇಳಿದರೆ 9, 9ರಿಂದ 4 ಕಳೆದರೆ 5. ಹಾಗಾಗಿ ಕೊಟ್ಟಂತಹ ವರ್ಗ ಸಮೀಕರಣದ ಶೋಧಕದ ಬೆಲೆ 5. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 21 ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಸಮ 0 ವರ್ಗ ಸಮೀಕರಣದ ಶೋಧಕವು b ಸ್ಕ್ವೇರ್ ಮೈನಸ್ 4ac ಅಂತ ಹೇಳುವಂಥದ್ದು 0ಗಿಂತ ಜಾಸ್ತಿ ಇದ್ದರೆ ಅದರ ಮೂಲಗಳ ಸ್ವಭಾವವು ಆಪ್ಷನ್ ಎ ಸಮ ಮತ್ತು ವಾಸ್ತವ, ಆಪ್ಷನ್ ಬಿ ಭಿನ್ನ ಮತ್ತು ವಾಸ್ತವ, ಆಪ್ಷನ್ ಸಿ ಊಹಾ ಸಂಖ್ಯೆಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಕೊಟ್ಟಂತಹ ವರ್ಗ ಸಮೀಕರಣದ ಶೋಧಕವು 0ಗಿಂತ ಜಾಸ್ತಿ ಇದ್ದರೆ ಅಂತಹ ವರ್ಗ ಸಮೀಕರಣದ ಮೂಲಗಳು ಯಾವತ್ತಿಗೂ ಕೂಡ
ಭಿನ್ನವಾಗಿರುತ್ತದೆ ಮತ್ತು ವಾಸ್ತವವಾಗಿರುತ್ತದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 22. ax² + bx + c = 0 ವರ್ಗ ಸಮೀಕರಣದ ಶೋಧಕವು b² - 4ac = 0 ಆದರೆ ಮೂಲಗಳ ಸ್ವಭಾವವು. ಈಗ ಕೊಟ್ಟಂತಹ ವರ್ಗ ಸಮೀಕರಣದ ಶೋಧಕದ ಬೆಲೆ ಅಂದರೆ b² - 4ac 4ac ಯ ಬೆಲೆ 0 ಆಗಿದ್ದರೆ ಅಂತಹ ವರ್ಗ ಸಮೀಕರಣದ ಮೂಲಗಳು ಅವುಗಳು ಸಮವಾಗಿರ್ತವೆ ಮತ್ತು ವಾಸ್ತವವಾಗಿರ್ತದೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ಸಮ ಮತ್ತು ವಾಸ್ತವ. ಇಲ್ಲಿ ನೆನಪಿಟ್ಕೊಳ್ಬೇಕು, ಈ 3 ಕಂಡೀಷನ್ಗಳು ಕೂಡ ಇಂಪಾರ್ಟೆಂಟ್. ಶೋಧಕದ ಬೆಲೆ ಅಂದರೆ b² - 4ac 0ಗಿಂತ ಜಾಸ್ತಿ ಇದ್ದರೆ ಮೂಲಗಳು ಭಿನ್ನ ಮತ್ತು ವಾಸ್ತವವಾಗಿರ್ತವೆ. b² - 4ac ಅಂದರೆ ಶೋಧಕದ ಬೆಲೆ 0 ಆಗಿದ್ದರೆ ಮೂಲಗಳ ಸ್ವಭಾವವು ಅಂದರೆ ಆ ಮೂಲಗಳು ಸಮ ಮತ್ತು ವಾಸ್ತವವಾಗಿರ್ತದೆ. ಅದೇ ಶೋಧಕದ ಬೆಲೆ b² - 4ac ಯ ಬೆಲೆ 0ಗಿಂತ ಕಡಿಮೆ ಇದ್ದಲ್ಲಿ ಕೊಟ್ಟಂತಹ ವರ್ಗ ಸಮೀಕರಣ ಯಾವುದೇ ವಾಸ್ತವ ಮೂಲವನ್ನು ಹೊಂದಿಲ್ಲ, ಅಂದರೆ ಅದರ ಮೂಲಗಳು ಊಹಾ ಸಂಖ್ಯೆಗಳಾಗಿರ್ತವೆ ಅಂತ ಹೇಳಿ ನಾವು ಹೇಳ್ಬೋದು. ಈ 3 ಕಂಡೀಷನ್ಗಳು ತುಂಬ ಇಂಪಾರ್ಟೆಂಟ್, ಅದನ್ನು ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ 23. x² - 5x + 7 = 0 ವರ್ಗ ಸಮೀಕರಣದ ಮೂಲಗಳ ಸ್ವಭಾವವು. ಇಷ್ಟರ ತನಕ ಜನರಲ್ ಆಗಿ ಕೇಳಿದರು. ಈಗ ಪರ್ಟಿಕ್ಯುಲರ್ ಆಗಿ ಒಂದು ವರ್ಗ ಸಮೀಕರಣವನ್ನು ಕೊಟ್ಟು ಅದರ ಮೂಲದ ಬೆಲೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಮೂಲದ ಬೆಲೆ ನಾವು ಹೇಳಬೇಕಿದ್ರೆ ನಮಗೆ ಶೋಧಕದ ಬೆಲೆ ತಿಳಿದಿರಬೇಕು. ಹಾಗಾಗಿ ನಾವು ಶೋಧಕ ಅಂದರೆ b² - 4ac ಯ ಬೆಲೆಯನ್ನು ಕಂಡುಹಿಡಿಯುವ. ಸಾಮಾನ್ಯ ರೂಪಕ್ಕೆ ಹೋಲಿಸಿದರೆ a ಯ ಬೆಲೆ 1, b ಯ ಬೆಲೆ -5 ಹಾಗೆ c ಯ ಬೆಲೆ 7 ಆಗಿರುವಂಥದ್ದು ಕೊಟ್ಟಿರುವಂತಹ ವರ್ಗ ಸಮೀಕರಣದಲ್ಲಿ. ಈಗ ಶೋಧಕದ ಬೆಲೆಯನ್ನು ಕಂಡುಹಿಡಿಯುವ. b² ಅಂತ ಹೇಳಿದರೆ -5² - 4 × a × c 4 × 1 × 7 -5² ಅಂತ ಹೇಳಿದರೆ 25 4 × 1 × 7 ಅಂತ ಹೇಳಿದರೆ 28 25ರಿಂದ 28 ತೆಗೆದರೆ -3. ಈ -3 ಅಂತ ಹೇಳುವಂಥದ್ದು 0ಗಿಂತ ಕಮ್ಮಿಯಾಗಿದೆ. ನಾನು ಈಗಾಗಲೇ ಹೇಳಿದೆ, ಶೋಧಕದ ಬೆಲೆ 0ಗಿಂತ ಕಮ್ಮಿ ಇದ್ದರೆ ಆ ಮೂಲದ ಸ್ವಭಾವವು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ವಾಸ್ತವವಾಗಿ ಮೂಲಗಳನ್ನು ಆ ವರ್ಗ ಸಮೀಕರಣವನ್ನು ಹೊಂದಿರುವುದಿಲ್ಲ ಅಥವಾ ಊಹಾ ಸಂಖ್ಯೆಗಳಾಗಿರ್ತವೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಊಹಾ ಸಂಖ್ಯೆಗಳು. ಪ್ರಶ್ನೆ ಸಂಖ್ಯೆ 25. x² - 6x + k = 0 ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ k ನ ಬೆಲೆಯು. ಇಲ್ಲಿ ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ k ಯ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಮೂಲಗಳು ಸಮವಾಗಿದೆ ಅಂತ ಹೇಳಿದರೆ ಶೋಧಕದ ಬೆಲೆ 0 ಆಗಿರ್ತದೆ ಅಂತ ಹೇಳಿದರೆ b² - 4ac = 0. ಈಗ ಕೊಟ್ಟಂತಹ ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಹೋಲಿಸಿದರೆ a ಯ ಬೆಲೆ 1, b ಯ ಬೆಲೆ -6 ಹಾಗೆ c ಯ ಬೆಲೆ k ಆಗಿರ್ತದೆ. ಈಗ b² - 4ac ಅಂತ ಹೇಳಿದರೆ b² ಅಂದರೆ -6² -4a ಅಂದರೆ 1 c ಅಂದರೆ k 0ಗೆ ಸಮವಾಗಿರುವಂಥದ್ದು. -6² ಅಂತ ಹೇಳಿದರೆ 36 - 4k = 0. ಈಗ k ಯ ಬೆಲೆ ಬೇಕು ಅಂದರೆ 4k ಅಂತ ಹೇಳಿದರೆ 36 ಅಂತ ಹೇಳಿ ಬರ್ಕೊಳ್ಬೋದು. k ಅಂತ ಹೇಳಿದರೆ 36/4 ಅಂದರೆ 9. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಕೆ ಯ ಬೆಲೆಗೆ ನಮಗೆ ಸುಲಭವಾಗಿ ಕಂಡುಹಿಡಿಯಲಿಕ್ಕಾಯಿತು. ಇಲ್ಲಿ ತಿಳ್ಕೊಳ್ಬೇಕಾದ ಏನಂತ ಹೇಳಿದರೆ ಶೋಧಕದ ಬೆಲೆ. ಶೋಧಕದ ಬೆಲೆ ಸಮವಾಗಿರ್ತದೆ ಅಂತ ಹೇಳಿದರೆ b² - 4ac = 0 ಅಂತ ಹೇಳೋದು ನಿಮಗೆ ಗೊತ್ತಿದ್ರೆ ಈ ಲೆಕ್ಕವನ್ನು ತುಂಬ ಸುಲಭವಾಗಿ ಬಿಡಿಸ್ಬೋದು. ಪ್ರಶ್ನೆ ಸಂಖ್ಯೆ 25. 2x² - kx + 9/2 = 0 ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ k ನ ಬೆಲೆಯು. ಈಗ ಮತ್ತೊಂದು ವರ್ಗ ಸಮೀಕರಣವನ್ನು ಕೊಟ್ಟಿದ್ದಾರೆ, ಮೂಲಗಳು ಸಮವಾಗಿದೆ ಅಂತ ಹೇಳಿದ್ದಾರೆ. ಮೂಲಗಳು ಸಮವಾಗಿದ್ದರೆ ನಮಗೆ ನೆನಪಾಗಬೇಕು ಶೋಧಕದ ಬೆಲೆ b² - 4ac ಅನ್ನೋದು 0ಗೆ ಸಮವಾಗಿರ್ತದೆ. ಕೊಟ್ಟಂತಹ ವರ್ಗ ಸಮೀಕರಣದಲ್ಲಿ a ಅಂತ ಹೇಳಿದರೆ 2, b ಅಂತ ಹೇಳಿದರೆ -k
ಹಾಗೆ ಸಿ ಅಂತ ಹೇಳಿದರೆ 9/2. ಇಲ್ಲಿ ಬರ್ಕೊಳ್ತಾ ಇದ್ದೇನೆ. ಬಿ ಸ್ಕ್ವೇರ್ ಅಂತ ಹೇಳಿದರೆ -k² -4 ಇಂಟು ಎ ಅಂದರೆ 2, ಸಿ ಅಂತ ಹೇಳಿದರೆ 9/2. 2ಕ್ಕೆ 2 ಹೊಡೆದೋಯ್ತು. 9 4 36. ಓಕೆ, ಇದು ಸಮ 0. ಇದನ್ನೇ k² -36 = 0 ಅಂತಾಯಿತು. k² ಅಂತ ಹೇಳಿದರೆ 36 ಆಯಿತು. ಹಾಗಾಗಿ ಕೆ ಅಂತ ಹೇಳಿದರೆ ±√36 ಅಂದರೆ ಪ್ಲಸ್ ಅಥವಾ -6. ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಈ ಪ್ರಶ್ನೆಗೆ ಉತ್ತರಿಸುವುದರೊಂದಿಗೆ ವರ್ಗ ಸಮೀಕರಣಗಳು ಪಾಠಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆಯ ಪ್ರಶ್ನೆಗಳ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋದಿಂದ ನಿಮಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಮರೆಯದೆ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್.